ನಮಸ್ತೆ ಸ್ನೇಹಿತರೆ, ನಾನು ನಿಮ್ಮ ಯೂಟ್ಯೂಬ್ ನವೀನ್ ಮಾತಾಡ್ತಾ ಇರೋದು ಹಾಗೂ ಎ ಟು ಝೆಡ್ ಫಾರ್ಮಿಂಗ್ ಯೂಟ್ಯೂಬ್ ಚಾನಲ್ಗೆ ಸ್ವಾಗತ. ಆದರೆ ನಾನು ಹಿಂದಿನ ದಿನ ನಮ್ಮ ಶೆಡ್ಗೆ ಮರಿ ತಂದಿದ್ದೀನಿ ಹೊಸದಾಗಿ. ಆ ಮರಿಗಳಿಗೆ ಸ್ಟಾರ್ಟಿಂಗ್ ಬಂದಾದಮೇಲೆ ಯಾವ ರೀತಿ ನಾವು ಟ್ರೀಟ್ಮೆಂಟ್ ಮಾಡ್ತೀವಿ, ಯಾವ ರೀತಿ ಅದಕ್ಕೆ ಬಂದು ನೆಕ್ಸ್ಟ್ ಡೇ ಜಂತುಹುಳದ ಔಷಧಿ ಕೊಡ್ತೀವಿ, ಜಂತುಹುಳದ ಔಷಧಿ ಆದಮೇಲೆ ನೆಕ್ಸ್ಟ್ ವೀಡಿಯೋದಲ್ಲಿ PPR ವ್ಯಾಕ್ಸಿನ್ ಯಾವ ಥರ ಮಾಡ್ತಾರೆ, ಫುಡ್ಡು ಯಾವ ಪ್ರಮಾಣ ಕೊಡ್ತಾರೆ ಅನ್ನೋದು ಹಂತವಾಗಿ ತಿಳಿಸ್ತಾ ಹೋಗ್ತೀನಿ. ನಾನು ನಿನ್ನೆ ಕುಂಕುಮಪಳ್ಳಿ ಸಂತೆಗೆ ಹೋಗಿದ್ದೆ. ಬಜಾರ್ ಒಂದು ಸ್ವಲ್ಪ ಮರಿ ಪರ್ಚೇಸ್ ಮಾಡ್ಬೋದಾಗಿತ್ತು. ವೆಹಿಕಲ್ಸ್ ಕಮ್ಮಿ ಹೋಗಿರೋದ್ರಿಂದ ಮರಿ ತುಂಬ ಕಮ್ಮಿ, ಒಂದು ಸ್ವಲ್ಪ ಕಮ್ಮಿ ರೇಟ್ಗೆ, ಮುಂಚೆ ಹಿಂದಿನ ವಾರಕ್ಕೂ ಈ ವಾರಕ್ಕೂ ಒಂದು 300-400 ರೂಪಾಯಿ ಡಿಫ್ರೆನ್ಸ್ ಇತ್ತು ವ್ಯಾಪಾರದಲ್ಲಿ. ಆದ್ದರಿಂದ ನನಗೆ ಮರಿ ಇಷ್ಟ ಆಯಿತು. ಒಂದು 90 ಮರಿಯಲ್ಲಿ 56 ಮರಿ ಸೆಲೆಕ್ಷನ್ ಮಾಡಿ ತೊಗೊಂಡ್ಬಂದಿದ್ದೀನಿ. ಇದರಲ್ಲಿ ಡಿವೈಡ್ ಮಾಡಿದ್ದೀನಿ. 28 ಮರಿ ಹಾಕಿದ್ದೀನಿ ಒಂದೊಂದು ಸೈಡ್ಗೆ. ಟೋಟಲ್ಲು ಅಲ್ಲಿಗೆ 56 ಮರಿ ಇದೆ. 56 ಮರಿನ ನಿನ್ನೆ ಸಂಜೆ ಬರೋ ಅಷ್ಟೊತ್ತಿಗೆ ನಾವು ಸಂತೆಯಿಂದ ಏನಿಲ್ಲ ಅಂದ್ರೂ 6 ಗಂಟೆ ಆಗಿತ್ತು ಸಂಜೆ. ಮಾಮೂಲಿ ಬೆಲ್ಲದ ನೀರಲ್ಲಿ ಗ್ಲೂಕೋಸ್ ಹಾಕ್ಬಿಟ್ಟು ಇಟ್ಟಿದ್ವಿ ಸಂಜೆ 6 ಗಂಟೆಗೆ ಮರಿ ಬಂದವಾಗ. ಮರಿ ಬಂದಾದಮೇಲೆ ಗ್ಲೂಕೋಸ್ ನೀರಿಟ್ಟು ಮತ್ತೆ ನೆಕ್ಸ್ಟು ಒಂದು 7 ಗಂಟೆ ಹಂಗೆ ಒಣಮೇವು ರಾಗಿ ಹುಲ್ಲನ್ನ ನಾವು ಮಿಷಿನಲ್ಲಿ ಆಡಿಸ್ಕೊಂಡು ಚಾಫ್ ಮಾಡಿಕೊಂಡು ಬಿಸಿಲಲ್ಲಿ ಫಸ್ಟು ರಾಗಿ ಹುಲ್ಲನ್ನು ಬಿಸಿಲಲ್ಲಿ ಹಾಕ್ಬಿಟ್ಟು ಒಣಗಿಸ್ಬಿಡ್ತೀವಿ. ಒಣಗಿಸಿದ್ದಾದಮೇಲೆ ಚಾಫ್ ಮಾಡಿ ಒಂದು ಸೈಲೇಜ್ ಚೀಲ, ದೊಡ್ಡ ಚೀಲ ಬರುತ್ತಲ್ಲ, ಅದರಲ್ಲಿ ಸ್ಟಾಕ್ ಮಾಡಿ ಇಟ್ಕೊಂಡಿರ್ತೀವಿ. ಮರಿ ಬಂದಾದಮೇಲೆ ಮಿಷಿನಲ್ಲಿ ಆಡಿಸಿರೋಂಥ ರಾಗಿ ಹುಲ್ಲನ್ನ ಕ್ಲೀನಾಗಿ ಒಂದು 7 ಗಂಟೆ ಹಂಗೆ ಹಾಕಿದ್ದೀನಿ. ಎಲ್ಲ ಕ್ಲೀನಾಗಿ ತಿಂದಾಕಿದೆ. ಈಗ ಟಬ್ಬಲ್ಲಿ ನೀರಿಲ್ಲ, ಯಾವುದೇ ಕಾರಣಕ್ಕೂ 2 ಟಬ್ಬಲ್ಲಿ ನೀರು ಖಾಲಿ ಮಾಡಿದ್ದೀನಿ. ಯಾಕೆಂದರೆ ಈಗ ಬಂದುಬಿಟ್ಟು ಜಂತುಹುಳದ ಔಷಧಿ ಇವಾಗ ನೋಡಿ, ಬೆಳಿಗ್ಗೆ ಇದು ಶನಿವಾರ ಬೆಳಿಗ್ಗೆ, ಶುಕ್ರವಾರ ನಾನು ಮರಿ ತಂದಿರೋದು. ಇವಾಗ ಏನಿಲ್ಲ ಅಂದ್ರೂ ನಿಮಗೆ 7:20 ಆಗಿದೆ ಟೈಮು. ಈಗ ನಾನು ಜಂತುಹುಳದ ಔಷಧಿ ಹಾಕೋದಕ್ಕೆ ಸ್ಟಾರ್ಟ್ ಮಾಡಿದ್ರೆ ಏನಿಲ್ಲ ಅಂದರೂ ಒಂದು 15 ನಿಮಿಷ 20 ನಿಮಿಷದಲ್ಲಿ ಜಂತುಹುಳದ ಔಷಧಿ ಹಾಕ್ಬಿಡ್ತೀನಿ. ಇದಕ್ಕೆ ಒಂದು 3 ಅವರ್ ನೀರು ಮತ್ತು ಹುಲ್ಲು ಏನು ಕೊಡಲ್ಲ, 3-4 ಅವರ್ ಏನು ಕೊಡಲ್ಲ. ಆಗ ಅದರಲ್ಲಿರೋ ಅಂಥ ವಾಮ್ಸು ಹುಳುಗಳು ಏನಿರುತ್ತೆ ಅದು ಕ್ಲೀನಾಗಿ ಸಾಯುತ್ತೆ. ನಾವು ಇಮಿಡಿಯೇಟು ಈಗ ಜಂತುಹುಳದ ಔಷಧಿ ಹಾಕ್ಬಿಟ್ಟು ಇಮಿಡಿಯೇಟ್ ನೀರಿಟ್ವಿ ಮತ್ತು ಮೇವು ಹಾಕಿದ್ವಿ ಅಂದರೆ ಅದು ಮತ್ತೆ ಸರೋಗಲ್ಲ. ಆದ್ದರಿಂದ ಒಂದು 3 ಅವರ್ಸ್ 4 ಅವರ್ಸ್ ಗ್ಯಾಪ್ ಕೊಟ್ಟರೆ ನೀರು ಮೇವು ಏನು ಕೊಡ್ದಂಗೆ, ಆಗ ಏನಾಗುತ್ತೆ, ಯಾವುದೇ ರೀತಿಯಾದಂಥ ತೊಂದರೆ ಆಗಲ್ಲ. ಕ್ಲೀನಾಗಿ ವಾಮ್ಸ್ ಎಲ್ಲ ಸಾಯುತ್ತೆ. ಆಗ ಮರಿಗಳು ಗ್ರೋತ್ ಆಗೋದಕ್ಕೆ ಈಸಿ ಆಗುತ್ತೆ. ನೋಡಿ, ಇವತ್ತು ಫಸ್ಟು ಬಂದುಬಿಟ್ಟು ನಾನು ನೋಡಿ ಸ್ನೇಹಿತರೆ, ಫಸ್ಟ್ ಬಂದುಬಿಟ್ಟು ಇದು ಝೈಕ್ಲೋಸ್ ಕಂಪ್ನಿದು ಇದು ಜಂತುಹುಳದ ಔಷಧಿ ಹಾಕ್ತಾಯಿದ್ದೀನಿ. ನೋಡಿ, ಇದರಲ್ಲಿ ಹಾಕ್ಕೊಂಡಿದ್ದೀನಿ. ಸಿರಿಂಜ್ 2 ಸಿರಿಂಜ್ ಇದೆ, ಒಂದಾದ್ಮೇಲೆ ಒಂದು ಸಿರಿಂಜು. ಇಲ್ಲಿ ನೋಡಿ ಯಾವ ಸಿಸ್ಟಮೆಟಿಕ್ ಮಾಡಿದ್ದೀವಿ ಅಂದರೆ, ನಾವು ಈ ಕಡೆ ಪೂರ್ತಿ ಏಕ ಒಂದೇ ಇರೋದು. ತೋರಿಸಿ ನೋಡಿ ಸ್ನೇಹಿತರೆ, ಇದು ಪೂರ್ತಿ ನಮ್ಮ ಶೆಡ್. ಇದು ನೋಡಿ, ಇದೆಲ್ಲ ಪೂರ್ತಿ ಖಾಲಿ ಇದೆ. ನೋಡಿ, ಇದು ಇಲ್ಲಿ ಬಂದುಬಿಟ್ಟು ಇಲ್ಲಿ ಒಂದು ಅಡ್ಡವಾಗಿ ತಡ್ಕೆ ಕಟ್ಬಿಟ್ಟಿದ್ದೀನಿ. ಇಲ್ಲಿ ಒಂದು ಮರಿ ಬರೋದಕ್ಕೆ ಮಾತ್ರ ಗ್ಯಾಪ್ ಇದೆ. ಇಲ್ಲಿ ಮೆಡಿಷನ್ ಇಟ್ಕೊಂಡು ಇಲ್ಲಿ ಮರಿ ಎಲ್ಲ ಒಂದು ಸೈಡ್ ಹೊಡೆದ್ಬಿಡ್ತೀವಿ ನಾವು. ಇಲ್ಲಿ ಬಂದುಬಿಟ್ಟು ಪೂರ್ತಿ ಗ್ಯಾಪ್ ಇರುತ್ತೆ. ಈ ಭಾಗದಲ್ಲಿ ಈ ಭಾಗದಲ್ಲಿ ಪೂರ್ತಿ ಖಾಲಿ ಇರುತ್ತೆ. ಒಂದೊಂದು ಮರಿಗೆ ಇಲ್ಲಿ ಮೆಡಿಷನ್ ಹಾಕ್ತೀವಿ. ಮೆಡಿಷನ್ ಹಾಕ್ಬಿಟ್ಟು ಇಲ್ಲಿ ನೋಡಿ, ಇಲ್ಲಿ ಇಷ್ಟು ಮಾತ್ರ ಗ್ಯಾಪ್ ಇರುತ್ತೆ. ನೋಡಿ, ಒಂದು ಮರಿ ಹೋಗೋದಕ್ಕೆ ಮಾತ್ರ ಗ್ಯಾಪ್ ಇರುತ್ತೆ. ಒಂದೊಂದು ಮರಿಗೆ ಮೆಡಿಷನ್ ಹಾಕ್ಬಿಟ್ಟು ಈ ಭಾಗದಲ್ಲಿ ಬಿಡ್ತೀವಿ. ಮತ್ತು ಈ ಕಡೆ ಬರೋದಕ್ಕೆ ಚಾನ್ಸ್ ಇರಲ್ಲ. ಆದರೆ ನಾವು ಹಾಕಿದ ಮರಿಗೆ ಮತ್ತೆ ನಾವು ಏನಾದರೂ ವ್ಯಾಕ್ಸಿನ್ ಹಾಕಿದ್ರೆ, ಜಂತುಹುಳದ ಔಷಧಿ ಹಾಕಿದ್ರೆ ಏನಾಗುತ್ತೆ, ಕಣ್ಣು ಹೋಗೋ ಅಂಥ ಚಾನ್ಸಸ್ ಇರುತ್ತೆ. ಇದು ಪವರ್ಫುಲ್ ಆಗಿರುತ್ತೆ, ಆದ್ದರಿಂದ ಕಣ್ಣು ಹೋಗೋ ಚಾನ್ಸಸ್ ಇರುತ್ತೆ. ಆದ್ದರಿಂದ ಒಂದು ಮರಿಗೆ 2 ml ಥರ, ಈಗ ಇದು ಒಂದು ಸ್ವಲ್ಪ ದೊಡ್ಡ ಸೈಜ್ ಮರಿನೇ ತಂದಿದ್ದೀನಿ. ಆದ್ದರಿಂದ ಇದಕ್ಕೆ 2 ml ಹಾಕ್ಬೋದು ಜಂತುಹುಳದ ಔಷಧಿ. ಈಗ ಯಾವ ರೀತಿ ನಾವು ಜಂತುಹುಳದ ಔಷಧಿ ಹಾಕ್ತೀವಿ ಅನ್ನೋದು ಈ ವಿಡಿಯೋದಲ್ಲಿ ನಾನು ತಿಳಿಸ್ತಾ ಹೋಗ್ತೀನಿ. ನೋಡಿ ಸ್ನೇಹಿತರೆ, ಇಲ್ಲಿ ತಡ್ಕೆ ಕ್ಲೀನಾಗಿ ಅಡ್ಡ ಇಟ್ಬಿಟ್ಟಿದ್ದೀನಿ. ನೋಡಿ, ಒಂದು ಮರಿನೂ ಈ ಕಡೆ ಬರೋದಕ್ಕಾಗಲ್ಲ. ಅಲ್ಲಿ ನಿಂತ್ಕೊಂಡು ಒಂದೊಂದು ಮರಿಗೆ ನಾನು ಹಾಕ್ತಾ ಹೋಗ್ತೀನಿ. ನೋಡಿ ಸ್ನೇಹಿತರೆ, ಇಲ್ಲಿ 2 ಸಿರಿಂಜ್ ಇಟ್ಕೊಂಡಿದ್ದೀನಿ. ನೋಡಿ, 2 ಸಿರಿಂಜು ಝೈಕ್ಲೋಸ್ ಔಷಧಿ ಇದರಲ್ಲಿದೆ. ಈಗ ಒಂದೊಂದು ಮರಿಗೆ 2 ml ಸಿರಿಂಜಲ್ಲಿ ಎಳ್ಕೊಂಡು ಹಾಕ್ತಾ ಹೋಗ್ತೀನಿ.
ನೋಡಿ ಸ್ನೇಹಿತರೆ, ಈ ಥರ 2 ml ಸಿರಿಂಜಲ್ಲಿ ಎಳ್ಕೊಂಡಿದ್ದೀವಿ ನೋಡಿ. 2 ml ನೋಡಿ ಸ್ನೇಹಿತರೆ, ಎಲ್ಲ ಜಂತುಳದ ಔಷಧಿ ಹಾಕಿ ಮುಗಿಸಿದ್ದೀವಿ. ಈಗ ನೋಡಿ ಆ ಕಡೆ ಮರಿನೂ ಎಲ್ಲ ಕ್ಲಿಯರ್ ಆಯಿತು. ಜಂತುಳದ ಔಷಧಿ ಹಾಕಿದ್ದು ಈ ಕಡೆ ಮರಿದು ಕ್ಲಿಯರ್ ಆಗಿದೆ ನೋಡಿ. ಟಬ್ಬುಗಳಲ್ಲಿ ಆಗಲಿ ಯಾವುದೇ ರೀತಿಯಾದಂತಹ ನಾವು ನೀರಿಟ್ಟಿಲ್ಲ ಮತ್ತು ಹುಲ್ಲು ನೋಡಿ, ಹುಲ್ಲು ಹಾಕಿಲ್ಲ. 3 ರಿಂದ 4 ಗಂಟೆ ಹುಲ್ಲು ಮತ್ತು ನೀರು ಯಾವುದೇ ಕಾರಣಕ್ಕೂ ನಾವು ಕೊಡಲ್ಲ. ಆದರೆ ಈ ಮರಿ ನೆನ್ನೆ ಬಂದಿರೋ ಕಾರಣದಿಂದಾಗಿ ನನಗೆ 7,450 ರೂಪಾಯಿ ಅಲ್ಲಿ 7,400 ರೂಪಾಯಿ ಬಿದ್ದಿತ್ತು. 150 ರೂಪಾಯಿ ಚಾರ್ಜ್ ಬಿದ್ದಿದೆ. 7,550 ರೂಪಾಯಿ ಬೀಳುತ್ತೆ ಒಂದು ಮರಿ. ಆದರೆ ಆ ರೇಟ್ ಕೊಟ್ಟು ತಂದಿದ್ದೀನಿ. ಆದರೆ ಎಲ್ಲರೂ ಕೇಳ್ತಾರೆ, ಸರ್ ಅದು ಲೈವ್ ವೆಯ್ಟ್ ಎಷ್ಟು ಬರ್ಬೋದು ಸರ್ ನಿಮ್ಮ ಮರಿ ಅಂತ ಹೇಳ್ಬಿಟ್ಟು ಕೇಳ್ತಾರೆ. ಆದರೆ ಲೈವ್ ವೆಯ್ಟು ಇವಾಗ ನಿಮ್ಮ ಮುಂದೆನೇ ಇಲ್ಲಿ ನೋಡಿ, ಸ್ಕೇಲ್ ಇಟ್ಟಿದ್ದೀನಿ, 0 ಮಾಡಿದ್ದೀನಿ ನೋಡಿ. ಆವ್ರೇಜು ಏನು ವೆಯ್ಟ್ ಬರುತ್ತೆ ಇವತ್ತು ನಾವು ಸ್ಟಾರ್ಟಿಂಗ್ ಇವತ್ತು ಬಂದಿದೆ ನಮ್ಮ ಶೆಡ್ಡಿಂಗ್, ನಿನ್ನೆ ಬಂದಿದೆ ಮರಿ. ಇವತ್ತು ವೆಯ್ಟು ತೋರಿಸ್ತಾ ಇದ್ದೀನಿ. ಇನ್ನು 1 ಮಂತ್ ಆದಮೇಲೆ ಎಷ್ಟು ವೆಯ್ಟು ಇನ್ಕ್ರೀಸ್ ಆಗುತ್ತೆ ನಮ್ಮಲ್ಲಿ ಬಂದಾದಮೇಲೆ ಒಂದು ಮರಿ. ಮತ್ತು ಅದಾದಮೇಲೆ ಲಾಸ್ಟ್ ನಾವು ಮಾರಾಟ ಮಾಡುವಾಗ ಯಾವ ವೆಯ್ಟು ರೀಚ್ ಆಗುತ್ತೆ, 2 ತಿಂಗಳಲ್ಲಿ ಯಾವ ವೆಯ್ಟಿಗೆ ನಾನು ರೀಚ್ ಮಾಡ್ತೀನಿ ಅನ್ನೋದನ್ನು ನಾನು ಇಲ್ಲಿ ನೋಡಿ ಸ್ಕೇಲಲ್ಲಿ ಇವಾಗ ನಾವು ಇಲ್ಲಿಟ್ಬಿಟ್ಟು ಒಂದು 5-6 ಮರಿ ನಿಮಗೆ ಸ್ಕೇಲಲ್ಲಿ ವೆಯ್ಟ್ ಮಾಡಿಬಿಟ್ಟು ತೋರಿಸ್ತೀನಿ. ಆವ್ರೇಜಾಗಿ ಇಷ್ಟು ವೆಯ್ಟ್ ಬರ್ತಾಯಿದೆ. ನೆಕ್ಸ್ಟು ನಾವು ಮಾರಾಟ ಮಾಡುವಾಗ ಎಷ್ಟು KGಗೆ ಇನ್ಕ್ರೀಸ್ ಆಗುತ್ತೆ 2 ತಿಂಗಳಲ್ಲಿ ಈ ಮರಿ ನಾನು ಮಾರಾಟ 100% ಮಾಡ್ತೀನಿ. ಆದಷ್ಟು ನನಗೆ ಒಳ್ಳೆ ಮರಿಗಳು ಸಿಕ್ಕಿದ್ದಾವೆ, ಒಳ್ಳೆ ಬಣ್ಣ ಇದೆ, ಒಳ್ಳೆ ಉದ್ದ ಬೀಸಿದಾವೆ ಮರಿಗಳು, ಒಳ್ಳೆ ಜಾತಿ ಮರಿಗಳು ಸಿಕ್ಕಿದ್ದಾವೆ. ಈ ಥರ ಮರಿಗಳು ಸಿಕ್ಕಿದ್ರೆ 2 ತಿಂಗಳಲ್ಲಿ ಆರಾಮ್ಸೆ ರಿಸಲ್ಟ್ ತೆಗಿಬೋದು. ನಾವು ತುಂಬ ಸಣ್ಣ ಮರಿಗಳು 6,000 5,500 ಈ ಥರ ಮರಿಗಳು ತಂದರೆ 3 ತಿಂಗಳು ಟೈಮ್ ತೊಗೊಳುತ್ತೆ. ನಾವು 3 ತಿಂಗಳು ಕಾಯೋದಕ್ಕಾಗಲ್ಲ, ನಮಗೆ 2 ತಿಂಗಳಲ್ಲಿ ರೊಟೇಷನ್ ಆಗ್ತಾ ಇರಬೇಕು. ಆ ಕಾರಣದಿಂದಾಗಿ ನಾವು ಈ ಥರ ಸೈಜ್ ಮರಿಗಳೇ ತೊಗೊಂಬಂದ್ಬಿಡ್ತೀವಿ ಒಂದೇ ಸಲ. 7 ಚಿಲ್ಲರೆ ಆಗಲಿ ಈ ಥರ ದೊಡ್ಡ ಮರಿ ತಂದುಬಿಡ್ತೀವಿ ನೋಡಿ ಸ್ನೇಹಿತರೆ. ಈಗ ನಿಮಗೆ ಲೈವಾಗಿ ತೋರಿಸ್ತೀನಿ ಆವ್ರೇಜಾಗಿ ಏನು ವೆಯ್ಟ್ ಬರುತ್ತೆ. ಇವಾಗ ನಾನು ಇಟ್ಟಿರೋ ಪ್ರೈಸ್ಗೂ ಮತ್ತು ಇದಕ್ಕೆ ಕಂಪೇರ್ ಮಾಡಿದ್ರೆ ಎಷ್ಟು ತೂಕ ಬರ್ಬೋದು ನನ್ನ ಮರಿಗಳು. ಅಲ್ಲಿಗೆ 7,550 ರೂಪಾಯಿ ಬಿದ್ದಿದೆ ಇಲ್ಲಿಗೆ ಬರೋಷ್ಟಕ್ಕೆ. ನೋಡೋಣ ಈಗ ಏನು ತೂಕ ಬರುತ್ತೆ ಲೈವ್ ವೆಯ್ಟು. ನಿಮ್ಗೊಂದು 5-6 ಮರಿ ವೆಯ್ಟ್ ಮಾಡಿ ತೋರಿಸಿ. ಝೀರೋ ಇದೆ, ತೋರಿಸಿ. 0 ಇದೆ. ಒಂದು ಮರಿ ಏನು ವೆಯ್ಟ್ ಬರುತ್ತೆ ಲೈವ್ ವೆಯ್ಟ್ ಅನ್ನೋದನ್ನು ನಿಮ್ಗೆ ತೋರಿಸ್ತಾ ಇದ್ದೀನಿ ನೋಡಿ ಸ್ನೇಹಿತರೆ. 20 kg ಲೈವ್ ವೆಯ್ಟ್ ಇದೆ. ಇದು 20 250 ಇದೆ. ನೋಡೋದಕ್ಕೆ ನಿಮ್ಗೆ ಸಣ್ಣ ಮರಿ ಥರ ಕಾಣಿಸ್ಬೋದು. ಇದಕ್ಕೆ ನಾವು ಸಿಂಧನೂರು ಮರಿಗಳನ್ನ ಸೆಲೆಕ್ಷನ್ ಮಾಡಿ ತೊಗೊಂಬರ್ಬೇಕು ಅಂತ ಹೇಳ್ತಾ ಇರ್ತೀವಿ. ಎಲ್ಲರೂ ಹೇಳ್ತಾರೆ, ಇವಾಗ ಬೇರೆಯವ್ರು ನೋಡಿದ್ರು, ಸರ್ ಈ ಮರಿ ಬಂದರೆ ಒಂದು 16-14 kg ಇದು ಲೈವ್ ವೆಯ್ಟ್ ತೂಕ ಬರ್ಬೋದು ಅಂತ ಬೇರೆ ಹೊಸಬ್ರು ಇದ್ರ ಬಗ್ಗೆ ಗೊತ್ತಿಲ್ಲದಿದ್ದವರು ಆ ಥರ ಹೇಳ್ಬೋದು. ಆದರೆ ನಮ್ಗೆ ಇದ್ರ ಬಗ್ಗೆ ಗೊತ್ತು ಏನು ಲೈವ್ ವೆಯ್ಟ್ ಬರುತ್ತೆ ಅನ್ನೋದು. ನೋಡಿ ಇಷ್ಟೇ ಸಣ್ಣ ಮರಿ, ಇದು ಒಂದು 3.5 ತಿಂಗಳ ಮರಿ ಅಷ್ಟೇ. ಆದರೆ 20 kg ಲೈವ್ ವೆಯ್ಟ್ ಬರುತ್ತೆ. ನೀವು ನಂಬ್ತೀರಾ ಇಲ್ವೋ? ನಿಮಗೆ ಲೈವ್ ವೆಯ್ಟ್ ಮಾಡಿ ಈಗ ತೋರಿಸಿದ್ದೀನಿ. 20 kg ಲೈವ್ ವೆಯ್ಟ್ ಬಂದಿದೆ. ಹಾಗೆ ಇನ್ನೂ ಒಂದು 5 ಮರಿ ನಿಮ್ಗೆ ತೂಕ ಮಾಡಿ ತೋರಿಸ್ತೀನಿ ನೋಡಿ. ಸ್ನೇಹಿತರೆ 19,800 ಬರ್ತಾ ಇದೆ. ಇದು 19,800 ಬರ್ತಾ ಇದೆ. ಇದು ಬ್ಲಾಕ್ ಮರಿ ನೋಡೋದಕ್ಕೆ ನಿಮಗೆ ಫಿನಿಶಿಂಗ್ ಕಾಣಿಸಲ್ಲ, ಆದರೆ ಇದು ಉದ್ದ ಬೀಸಿದೆ, ಜಾತಿ ಇದೆ ಈ ಮರಿ. ಆದರೆ ಇದ್ರ ಲೈವ್ ವೆಯ್ಟ್ ನೋಡಿ, ನೋಡಿ 20 kg ಲೈವ್ ವೆಯ್ಟ್ ಇದೆ ನೋಡಿ.
20 ಚಿಲ್ಲರೆ ಇದೆ, 20,700 ಇದೆ ನೋಡಿ ಸ್ನೇಹಿತರೆ. ಇದು ಇದು ಅಷ್ಟೇ 20 ಚಿಲ್ಲರೆ ಇದೆ ನೋಡಿ. ಒಂದೊಂದು ಮರಿನ ತೋರಿಸು. ನೋಡಿ ಸ್ನೇಹಿತರೆ, ಇದು 23,500 ಇದೆ. ಇದರಲ್ಲಿ ಸಣ್ಣ ಮರಿಗಳು ಬರುತ್ತೆ. ಇದು ತುಂಬಾ ಸಣ್ಣ ಮರಿ ಇದರಲ್ಲಿ, ಈ ಬ್ಯಾಚ್ ಅಲ್ಲಿ. ನೋಡೋಣ ಇದು ಯಾವ ಲೈವ್ ವೆಯ್ಟ್ ಬರ್ಬೋದು ಅಂತ. ನೋಡಿ ತುಂಬಾ ಸಣ್ಣ ಮರಿ ಇದೆ. ಒಂದು 56 ಮರಿಯಲ್ಲಿ ಏನಿಲ್ಲ ಅಂದ್ರೂ ಈ ತರ ಸಣ್ಣ ಮರಿ ಒಂದು 10 ಮರಿ ಸಿಗ್ಬೋದು. 15 ಕಿಲೋ ಲೈವ್ ವೆಯ್ಟ್ ಬರುತ್ತೆ ನೋಡಿ ಸ್ನೇಹಿತರೆ. ಇದು 15 ಕಿಲೋ ಲೈವ್ ವೆಯ್ಟ್ ಬರ್ತಾ ಇದೆ. ನೋಡಿ 22 ಕಿಲೋ ಇದೆ ಲೈವ್ ವೆಯ್ಟ್. 22. ಆವ್ರೇಜ್ ಆಗಿ ಇದೇನಿಲ್ಲ ಅಂದ್ರೂ ದೊಡ್ಡದು ಚಿಕ್ಕದು ಕಂಪೇರ್ ಮಾಡಿದರೆ ನಾವು ಲೈವ್ ವೆಯ್ಟು ನಮಗೊಂದು 18 kg 19 kg ಆವ್ರೇಜ್ ಆಗಿ ಸಿಗ್ಬೋದು. ಆವ್ರೇಜ್ ಆಗಿ ನನ್ನ ಪ್ರಕಾರ ಚಿಕ್ಕದು ದೊಡ್ಡದು ಎಲ್ಲ ಲೆಕ್ಕ ಮಾಡಿಕೊಂಡ್ರೆ ಆವ್ರೇಜ್ ಆಗಿ ಒಂದು 18ರಿಂದ 19 ಕಿಲೋ ಲೈವ್ ವೆಯ್ಟ್ಸ್ ಬರುತ್ತೆ. ಇವಾಗ ಈ ಮರಿ ಆ ಮರಿ ಎಲ್ಲ ಕಂಪೇರ್ ಮಾಡಿದ್ರೆ ಇವತ್ತು ನೋಡಿ ಡೇಟ್ ತೋರಿಸ್ತಾ ಇದ್ದೀನಿ. ಇದು ನೋಡಿ ಸ್ನೇಹಿತರೆ, ಸೆಪ್ಟೆಂಬರು 14ನೇ ತಾರೀಕು ಇವತ್ತು ನಿಮಗೆ ತೂಕ ಮಾಡಿ ತೋರಿಸಿದ್ದೀನಿ. ಇನ್ನು 2 ಮಂತ್ಸ್ ಆದಮೇಲೆ ನೆಕ್ಸ್ಟ್ ಮಂತಲ್ಲಿ ನಾನು ವೆಯ್ಟ್ ಮಾಡಿ ತೋರಿಸ್ತೀನಿ ನಿಮಗೆ. ಮತ್ತು ಇನ್ನು 2 ಮಂತ್ಸ್ ಆದಮೇಲೆ ಏನು ಇನ್ಕ್ರೀಸ್ ಆಗುತ್ತೆ, ಈ ಮಂತಲ್ಲಿ ಏನು ಇನ್ಕ್ರೀಸ್ ಮಾಡ್ತೀನಿ ನಾನು, ನಮ್ಮ ತಿಂಡಿಗೆ ಯಾವ ಥರ ಗ್ರೋತ್ ಆಗುತ್ತೆ ಅನ್ನೋದನ್ನು ನಾನು ನಿಮ್ಗೆ ಹಂತವಾಗಿ ನೆಕ್ಸ್ಟ್ ವೀಡಿಯೋಗಳಲ್ಲೆಲ್ಲ ತಿಳಿಸ್ತಾ ಹೋಗ್ತೀನಿ. ನೋಡಿ ಸ್ನೇಹಿತರೆ, ಈಗ ನನ್ನ ಮರಿ ಇಲ್ಲಿಗೆ ಬಂದಿದೆ. ಆವ್ರೇಜ್ ಆಗಿ 18ರಿಂದ 19 ಕಿಲೋ ಲೈವ್ ವೆಯ್ಟ್ ಬರ್ತಾಯಿದೆ. ಆದರೆ 19 ಕಿಲೋ ನಾವು ಇವಾಗ ನಾನು ತಂದಿರೋ ಪ್ರೈಸ್ಗೆ ಲೆಕ್ಕ ಹಾಕ್ಬಿಟ್ಟು ತೋರಿಸ್ತೀನಿ. ಏನು ಪ್ರೈಸ್ ಬೀಳ್ಬೋದು ಲೈವ್ ವೆಯ್ಟ್ ಆಗಿ, ನಮಗೆ ಒಂದು ಮರಿ ಏನು ಪ್ರೈಸ್ ಬೀಳ್ಬೋದು ಅಂತ ಹೇಳ್ಬಿಟ್ಟು ಕೌಂಟ್ ಮಾಡಿಬಿಟ್ಟು ನಿಮ್ಗೆ ತೋರಿಸ್ತೀನಿ ಸ್ನೇಹಿತರೆ. ಅವ್ರಿಗೆ 19 kg ಬರುತ್ತೆ ನೋಡಿ. ನಾನು ತಂದಿರೋ ಅಂಥದ್ದು 1 kg ಬಂದುಬಿಟ್ಟು ನಮ್ಗೆ 400 ರುಪೀಸ್ ಬಿದ್ದಿದೆ. ಅಲ್ಲಿಗೆ ಆವ್ರೇಜ್ ಆಗಿ 19 ಕಿಲೋ ಬರ್ತಾಯಿದೆ. ಅಲ್ಲಿಗೆ 7,600 ರೂಪಾಯಿ ಬಿದ್ದಂಗೆ ಮರಿ. ಆವ್ರೇಜ್ ಆಗಿ 400 ರುಪೀಸ್ ಲೈವ್ ವೆಯ್ಟ್ ಬರ್ತಾಯಿದೆ. ನನಗೆ ಅಲ್ಲಿ ಮಾರ್ಕೆಟಲ್ಲಿ ಬಂದು ಬಿದ್ದಿರೋ ಪ್ರೈಸು 400 ರುಪೀಸು. ಇವತ್ತು ಬಂದುಬಿಟ್ಟು ಪ್ರೆಸೆಂಟು ಈ ಲೈವ್ ವೆಯ್ಟ್ ಇದೆ ಆವ್ರೇಜ್ ಆಗಿ 18ರಿಂದ 19 ಬರ್ತಾಯಿದೆ. ನೆಕ್ಸ್ಟ್ ಮಂತಲ್ಲಿ ಏನಿಲ್ಲ ಅಂದ್ರೂ ಇವತ್ತು 19 ಕಿಲೋ ಆವ್ರೇಜ್ ಬರ್ತಾಯಿದೆ ಅಂದರೆ ಇವತ್ತಿನ ಡೇಟ್ಗೆ ವಿಡಿಯೋ ಮಾಡಿಬಿಟ್ಟು ನಿಮಗೆ ನಾನು ತಿಳಿಸ್ತೀನಿ. ನೆಕ್ಸ್ಟ್ ಮಂತ್ 15ನೇ ತಾರೀಕು ನಿಮ್ಗೆ ವಿಡಿಯೋ ಮಾಡಿಬಿಟ್ಟು ನಾನು ತಿಳಿಸ್ತೀನಿ. ಇವತ್ತು ಆವ್ರೇಜ್ ಆಗಿ 19 ಕಿಲೋ ಏನು ಬರ್ತಾಯಿದೆ, ಇದೇ ಮರಿನ ನಾನು ಲೈವ್ ವೆಯ್ಟ್ ಮಾಡಿ ತೋರಿಸ್ತೀನಿ. ಅವತ್ತು ಏನಿಲ್ಲ ಅಂದ್ರೂ ಒಂದೊಂದು ಮರಿ 6 kgಯಿಂದ 7 kgವರೆಗೂ ಇನ್ಕ್ರೀಸ್ ಆಗಿರುತ್ತೆ. 1 ಮಂತಲ್ಲಿ ಯಾವ ಥರ ಇನ್ಕ್ರೀಸ್ ಮಾಡ್ತೀವಿ ಮತ್ತು ಯಾವ್ಯಾವ ಥರ ಫುಡ್ ಕೊಡ್ತೀವಿ ಅದೆಲ್ಲ ನೆಕ್ಸ್ಟ್ ವೀಡಿಯೋದಲ್ಲಿ ನಾನು ಹಂತವಾಗಿ ತಿಳಿಸ್ತೀನಿ. ಈಗ ಡಾಕ್ಟ್ರಿಗೆ ಫೋನ್ ಮಾಡಿದ್ದೀವಿ. ಈಗ ಏನಿಲ್ಲ ಅಂದರೂ 8 ಗಂಟೆ ಆಗಿದೆ ಟೈಮು. ಡಾಕ್ಟ್ರಿಗೆ ಫೋನ್ ಮಾಡಿದ್ದೀನಿ. ಇವತ್ತೇ ನಾನು ಜಂತುಹುಳದ ಔಷಧಿ ಹಾಕ್ಸಿದ್ದೀನಲ್ಲ, ಇವತ್ತೇ PPR ವ್ಯಾಕ್ಸಿನ್ ಮಾಡಿಸ್ತಾ ಇದ್ದೀನಿ. ಇದಕ್ಕೆ PPR ವ್ಯಾಕ್ಸಿನ್ ಮಾಡಿಸ್ತೀನಿ. ಅದು ಸಮೇತ ಈ ವಿಡಿಯೋದಲ್ಲಿ ನಾನು ನಿಮ್ಗೆ ಶೋ ಮಾಡಿ ತೋರಿಸ್ತೀನಿ. ನೋಡಿ ಸ್ನೇಹಿತರೆ, ಇವತ್ತು ಟೋಟಲ್ ನಿಮಗೆ ಆಲ್ಮೋಸ್ಟ್ ಫುಲ್ ಡೀಟೇಲ್ಸ್ ಕೊಟ್ಟಿದ್ದೀನಿ. ಮರಿ ಬಂದಾದಮೇಲೆ ಹಂತವಾಗಿ ಯಾವ ರೀತಿ ಇದು ಮಾಡಬೇಕು ಇದೆಲ್ಲ ನಾವು ಒಂದು ಬುಕ್ ಮಾಡ್ಕೋಬೇಕು. ಬುಕ್ ಮಾಡಿಕೊಂಡು ಎಲ್ಲ ನಾವು ಇದು ಮಾಡಿ ಇಟ್ಕೋಬೇಕು. ಮರಿ ಯಾವ ಪ್ರೈಸಿಗೆ ತಂದ್ವಿ, ಅಲ್ಲಿಂದ ತೊಗೊಂಬರೋ ಚಾರ್ಜ್ ಎಷ್ಟಾಯಿತು, ಮತ್ತು ನಾನು ಡಾಕ್ಟ್ರಿಗೆ ಎಷ್ಟು ಕೊಟ್ಟೆ, ಮೆಡಿಷನ್ಗೆ ಎಷ್ಟು ಕೊಟ್ಟೆ, ಮತ್ತು ತಿಂಡಿಗೆ ಎಷ್ಟು ಖರ್ಚಾಯಿತು, ಅದೆಲ್ಲ ನೀವು ಎಂಟ್ರಿ ಮಾಡ್ತಾ ಹೋಗಬೇಕು. ನಾನು ಅದೆಲ್ಲ ನಿಮ್ಗೆ ನೆಕ್ಸ್ಟ್ ವೀಡಿಯೋಗಳಲ್ಲಿ ತೋರಿಸ್ತೀನಿ. ಈ ಮರಿ ಏನು ಪ್ರೈಸಿಗೆ ಬಂತು, ತಿಂಡಿ ಎಷ್ಟು ಖರ್ಚು ಮಾಡಿದೆ, ಮತ್ತು ಎಷ್ಟು ಉಳಿತಾಯ ಆಯಿತು ಅನ್ನೋದನ್ನು ನಾನು ನೆಕ್ಸ್ಟ್ ವೀಡಿಯೋಗಳಲ್ಲಿ 100% ನಾನು ನಿಮ್ಗೆ ತಿಳಿಸೋದಕ್ಕೆ ನಾನು ಟ್ರೈ ಮಾಡ್ತೀನಿ ಸ್ನೇಹಿತರೆ. ನೋಡಿ ಈ ಥರ ಒಳ್ಳೆ ಮರಿಗಳು ಸೆಲೆಕ್ಷನ್ ಮಾಡಿ ತೊಗೊಂಬಂದಿದ್ದೀನಿ. ನಿಮಗೆ ನೋಡಿದ್ರೆ ಇದು ಎಲ್ಲ ನಿಮಗೆ ಕಾಣಿಸ್ಬೋದು. 15 ಕಿಲೋ 14 ಕಿಲೋ ಲೈವ್ ವೆಯ್ಟ್ ಬರ್ಬೋದು ಅಂತ.
ಆದರೆ ಎಲ್ಲ ಆವ್ರೇಜಾಗಿ 19 ಕಿಲೋ ಲೈವ್ ವೆಯ್ಟ್ ಬರ್ತಾಯಿದೆ. ದೊಡ್ಡದು ಚಿಕ್ಕದು ಎಲ್ಲ ಟ್ಯಾಲಿ ಮಾಡಿದ್ರೆ ಆ ಲೈವ್ ವೆಯ್ಟ್ ಬರ್ಬೋದು ನಿಮಗೆ. ಸರಿ ಸ್ನೇಹಿತರೆ, ಈ ವಿಡಿಯೋ ನಾವು ಮುಗಿಸ್ತಾ ಇದ್ದೀವಿ. ನೋಡೋಣ ಮುಂದಿನ ಸಂಚಿಕೆಯಲ್ಲಿ ನಾನು ಇನ್ನೂ ಒಳ್ಳೊಳ್ಳೆ ಇದರಲ್ಲೇ ನಾವು ಹಂತವಾಗಿ ಫುಡ್ಡು ಯಾವ ಪ್ರಮಾಣವಾಗಿ ಕೊಡ್ತೀವಿ, ಯಾವ ರೀತಿ ಮಾಡ್ತೀವಿ ಅನ್ನೋದನ್ನ ನಾನು ಹಂತವಾಗಿ ನಿಮ್ಗೆ ತಿಳಿಸ್ತಾ ಹೋಗ್ತೀನಿ. ನಮಸ್ತೆ ಸ್ನೇಹಿತರೆ, ಈ ವಿಡಿಯೋ ಇಷ್ಟ ಆಗಿದರೆ ನಮ್ಮ ವಿಡಿಯೋ ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ ಅಂತ ಹೇಳ್ತಾ ನಾನು ಈ ವಿಡಿಯೋ ಮುಗಿಸ್ತಾ ಇದ್ದೀನಿ. ಆ ಸ್ನೇಹಿತರೆ, ಈಗ ಡಾಕ್ಟ್ರಿಗೆ ಫೋನ್ ಮಾಡಿದ್ವಿ, ಅವರು ಈಗ ಬರ್ತಾ ಇದ್ದಾರೆ. ವ್ಯಾಕ್ಸಿನ್ ಸಮೇತ ಇಲ್ಲಿ ನೋಡಿ ಐಸ್ ಪ್ಯಾಕಲ್ಲಿ ಹಾಕ್ಕೊಂಡು ತೊಗೊಂಬಂದಿದ್ದೀವಿ. ನೋಡಿ ಬರ್ಫ್ ಒಳಗಡೆ ಇದು ವ್ಯಾಕ್ಸಿನ್ ಇಟ್ಕೊಟ್ಟಿದ್ದಾರೆ. ಇವತ್ತು ಬಂದುಬಿಟ್ಟು ಫಸ್ಟು ET ವ್ಯಾಕ್ಸಿನ್ ಮಾಡಿಸ್ತಾ ಇದ್ದೀನಿ. ನಮ್ಮ ಲೋಕಲ್ ವೆಟರ್ನರಿ ಡಾಕ್ಟ್ರು ಬರ್ತಾ ಇದ್ದಾರೆ. ಐಸ್ ಪ್ಯಾಕಲ್ಲೇ ಇಟ್ಕೊಂಡು ತೊಗೊಂಬಂದಿದ್ದೀವಿ ನಾವು ಟೋಟಲ್. ನೋಡಿ ಇದು ಡಾಕ್ಟ್ರು ಕೂತ್ಕೊತಾರೆ. ಈ ಥರ ಬಿಸಿನೀರು ರೆಡಿ ಮಾಡ್ಕೋಬೇಕಾಗುತ್ತೆ. ಒಂದು ಇದರಲ್ಲಿ ಪ್ರತಿಯೊಂದು ಮರಿಗೆ ಇಂಜೆಕ್ಷನ್ ಹಾಕಿದ್ಮೇಲೆ ಬಿಸಿನೀರಲ್ಲಿ ಸಿರಿಂಜು ಇದು ಮಾಡ್ತಾರೆ. ಈ ಥರ ಬಿಸಿನೀರು ಒಂದು ರೆಡಿ ಮಾಡಿ ಇಟ್ಕೊಂಡಿರ್ಬೇಕು. ಈ ಥರ ಡಾಕ್ಟ್ರು ನೋಡಿ ಸ್ನೇಹಿತರೆ, 4 ಅವರ್ ಆಗಿದೆ. 4 ಅವರ್ ಆದಮೇಲೆ ಎಲ್ಲ ಮರಿಗೂ ನಾವು ಸೇರಿ ರಾಗಿ ಹುಲ್ಲು ಮಿಷಿನಲ್ಲಿ ಆಡಿಸಿರೋದನ್ನು ಕೊಟ್ಟಿದ್ದೀನಿ. ಪ್ರತಿಯೊಂದು ಮರಿನೂ ತಿಂತಾಯಿದೆ ನೋಡಿ. ಯಾವುದೇ ಮರಿ ಹೋಗ್ಬಿಟ್ಟು ಸೈಡಲ್ಲಿ ನಿಲ್ಲೋದಾಗಲಿ, ಯಾವುದೇ ರೀತಿಯಾದಂಥ ಏನು ತೊಂದರೆಗಳಿಲ್ಲ. ಮರಿಗಳೆಲ್ಲ ತುಂಬ ಹೆಲ್ತಿಯಾಗಿದ್ದಾವೆ. ಏನಾದರೂ ಒಂದು ಸ್ವಲ್ಪ ಹುಷಾರಿಲ್ಲ ಅಂತಂದರೆ ಹೋಗ್ಬಿಟ್ಟು ಸೈಡಲ್ಲಿ ನಿಲ್ಲೋದು, ಒಂದು ಸ್ವಲ್ಪ ಮಖ ಎಲ್ಲ ಉಳ್ಳುಗೆ ಮಾಡ್ಕೊಂಡು ನಿಂತ್ಕೊಳ್ಳೋದು, ಆ ಥರ ಎಲ್ಲ ಆಗುತ್ತೆ. ಇನ್ನು ನಿನ್ನೆ ಬಂದಿರೋಂಥ ಮರಿಗಳು. ಹಾಗೆ ವ್ಯಾಕ್ಸಿನ್ನು ಇವತ್ತು ಬೆಳಿಗ್ಗೆ ಜಂತುಹುಳದ ಔಷಧಿ ಮಾಡಿದೆ. ಮತ್ತು ಇವತ್ತೇ ವೆಟರ್ನರಿ ಡಾಕ್ಟ್ರು ಬಂದಿದ್ರು, ನಮ್ಮ ಲೋಕಲ್ ಡಾಕ್ಟ್ರು. ಇವತ್ತೇ ET ವ್ಯಾಕ್ಸಿನ್ನು ಕಂಪ್ಲೀಟ್ ಆಗಿದೆ ಸ್ನೇಹಿತರೆ. ನೋಡಿ ಪ್ರತಿಯೊಂದು ಮರಿನೂ ಹುಲ್ಲು ಕ್ಲೀನಾಗಿ ಹುಲ್ಲು ತಿಂತಾಯಿದೆ ನೋಡಿ. ಯಾವುದೇ ರೀತಿಯಾದಂಥ ಕಂಪ್ಲೇಂಟ್ ಇಲ್ಲ.